ಇವತ್ತು ಸಂಜೆ ಒಳಗಡೆ ಪಾಲಿಕೆ ಬಜಾರ್ನ ನಾಮಫಲಕವನ್ನ ತೆರವುಗೊಳಿಸಿ 60% ಕನ್ನಡವನ್ನ ಬಳಸದೇ ಹೋದ ಪಕ್ಷದಲ್ಲಿ ತಪ್ಪಿತಸ್ಥ ಅಧಿಕಾರಿಗಳ ಮುಖಕ್ಕೆ ಮಸಿಯನ್ನ ಬಳಿಬೇಕಾಗ್ತದೆ. ಎಚ್ಚರಿಕೆ. ಬಿಬಿಎಂಪಿ ಅಧಿಕಾರಿಗಳಿಗೆ ನಾಚಿಕೆ ಆಗಬೇಕು. ತಕ್ಷಣಕ್ಕೆ ಅಧಿಕಾರಿಗಳು ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು. ಮುಂದೆ ಪರಿಸ್ಥಿತಿ ಬಹಳ ಗಂಭೀರ ಆಗ್ತದೆ. ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ಕನ್ನಡದ ನಾಮಫಲಕಕ್ಕೆ ಎಷ್ಟರ ಮಟ್ಟಿಗೆ ಇವತ್ತು ನಮ್ಮ ಸರ್ಕಾರ, ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆ ಒಂದು ಗಮನವನ್ನು ಕೊಡ್ತಾ ಇದೆ, ಎಷ್ಟರ ಮಟ್ಟಿಗೆ ಕನ್ನಡವನ್ನು ಇಲ್ಲಿ ಬಳಸ್ತಾ ಇದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ತಿಂಗಳುಗಳ ಹಿಂದೆ ದೊಡ್ಡ ಚಳುವಳಿನೇ ನಡೆದೋಯ್ತು. ಕನ್ನಡದ ಬೋರ್ಡ್ ಹಾಕೋದಕ್ಕೆ ದೊಡ್ಡ ಚಳುವಳಿನೇ ನಡೆದೋಯ್ತು, ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಆವಾಗ ಸರ್ಕಾರನೂ ಆದೇಶ ಮಾಡ್ತದೆ ಮತ್ತು ಅದರಲ್ಲೂ ಬಹಳ ಮುಖ್ಯವಾಗಿ ಬೆಂಗಳೂರನ್ನು ಪಾಲಿಸುವಂತಹ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರು ಒಂದು ಆದೇಶವನ್ನು ಮಾಡ್ತಾರೆ. ಏನು ಅಂತಂದರೆ, ಎಲ್ಲ ನಾಮಫಲಕಗಳಲ್ಲಿ 60% ಕನ್ನಡ ಇರಬೇಕು, 40% ಬೇರೆ ಭಾಷೆ ಇರಬೇಕು. ಅದು ಇಂಗ್ಲೀಷ್ ಆದರೂ ಆಗಿರ್ಬೋದು ಅಥವಾ ಬೇರೆ ಯಾವುದೋ ಇರಬೇಕು ಅನ್ನುವಂತಹ ಆದೇಶವನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರು ಮಾಡ್ತಾರೆ. ಆದರೆ ಇವತ್ತು ಏನಾಗ್ತಾ ಇದೆ, ಅವರು ಆದೇಶ ಮಾಡಿರುವಂಥದ್ದು ಬೆಂಗಳೂರಿನಲ್ಲಿರುವಂಥ ಎಲ್ಲ ಖಾಸಗಿ ಸಂಸ್ಥೆಗಳ ಒಂದು ನಾಮಫಲಕಗಳು ಆಗಿರಬೇಕು ಅಂಥೇಳಿ. ಆದರೆ BBMP ಪಾಲಿಕೆಯ ಬಜಾರ್ನ ಬೋರ್ಡ್ನಲ್ಲೇ ಆ ನಾಮಫಲಕದಲ್ಲೇ ಏನಾಗಿದೆ ಅನ್ನೋದಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಮ್ಮ ಕನ್ನಡಿಗರ ವಿಜಯ ಸೇನೆಯ ಆ ಎಲ್ಲ ಸೇನಾನಿಗಳು, ಸಂಸ್ಥಾಪಕ ರಾಜ್ಯಾಧ್ಯಕ್ಷ ವಿಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂತಹ ನಮ್ಮ ಕನ್ನಡಿಗರ ವಿಜಯ ಸೇನೆಯ ಆ ಒಂದು ಸೇನಾಧಿಪತಿ ಎಲ್ಲರೂ ಸಹಿತ ಇವತ್ತು BBMPಗೆ ಬಂದು ಆಯುಕ್ತರಿಗೆ ಆ ಒಂದು ದೂರನ್ನು ದಾಖಲು ಮಾಡಿದ್ದಾರೆ. ಏನು ದೂರು ಕೊಟ್ಟರು ಅವರನ್ನ ಕೇಳೋಣ. ವಿಜಯ್ ಕುಮಾರ್ ಅವರೇ, ಹೇಳಿ, ಏನು ದೂರು ಕೊಟ್ರಿ ನೀವು? ಯಾಕೆ ಆಯುಕ್ತರ ಹತ್ರ ಬಂದಿದ್ರಿ? ಮೊದಲನೇದಾಗಿ BBMP ಅವರ ಈ ಒಂದು ಕ್ರಮಕ್ಕೆ ಯಾವ ರೀತಿಯಾಗಿ ನಗಬೇಕು, ಯಾವ ರೀತಿಯಾಗಿ ದ್ವೇಷಿಸಬೇಕು ಅನ್ನೋದು ಅರ್ಥ ಆಗ್ತಿಲ್ಲ. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ. ಕರ್ನಾಟಕದ ರಾಜ್ಯ ಸರ್ಕಾರದ ಸುತ್ತೋಲೆ ಇದೆ. ಕರ್ನಾಟಕದಲ್ಲಿ ಕನ್ನಡವನ್ನು ಕಡ್ಡಾಯಗೊಳಿಸಿದ್ದಾರೆ. ಕನ್ನಡದ ನಾಮಫಲಕಗಳಲ್ಲಿ ಭಾಗಶಃ 60% ಕನ್ನಡವನ್ನು ಕಡ್ಡಾಯಗೊಳಿಸಿದೆ. ಆದರೆ BBMPಯ ಅನೈತಿಕತೆ ಹೇಗಿದೆ ಅಂತ ಹೇಳಿದ್ರೆ, ಬಹುಶಃ BBMP ಅಧಿಕಾರಿಗಳಿಗೆ ನಾಚಿಕೆ ಆಗಬೇಕು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ವಿಜಯನಗರದ ಬಸ್ ನಿಲ್ದಾಣದ ಎದುರು ಒಂದು ಹೊಸ ಪಾಲಿಕೆ ಬಜಾರ್ ಅನ್ನುವಂಥದ್ದನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇದು ಸರ್ಕಾರದ ಪ್ರಾಜೆಕ್ಟು. BBMP ಅಧಿಕಾರಿಗಳಲ್ಲಿ ನಾಮಫಲಕದಲ್ಲಿ ಬಹುಶಃ ತಾವು ನೋಡಬಹುದು 30ಕ್ಕಿಂತ ಕೆಳಗಡೆ ಪರ್ಸೆಂಟೇಜನ್ನು ಬಳಸಿದ್ದಾರೆ. 70% ಇಂಗ್ಲೀಷನ್ನು ಬಳಸಿ, ಆಂಗ್ಲ ಭಾಷೆಯನ್ನು ಬಳಸಿ 30% ಕನ್ನಡವನ್ನು ಬಳಸಿದ್ದಾರೆ. ಇಂತಹ BBMP ನಾಲಾಯಕ ಅಧಿಕಾರಿಗಳಿಗೆ ನಾಚಿಕೆ ಆಗಬೇಕು. ಅವರು ತಪ್ಪು ಯಾರೇ ಮಾಡಿರಲಿ, ನಾನು ಈಗಾಗಲೇ BBMP ಮುಖ್ಯ ಆಯುಕ್ತರಿಗೆ ನಾನು ಮನವಿಯನ್ನು ಕೊಟ್ಟಿದ್ದೇನೆ. ಇವತ್ತು ಸಂಜೆ ಒಳಗಡೆ ಪಾಲಿಕೆ ಬಜಾರ್ನ ನಾಮಫಲಕವನ್ನು ತೆರವುಗೊಳಿಸಿ 60% ಕನ್ನಡವನ್ನು ಬಳಸದೇ ಹೋದ ಪಕ್ಷದಲ್ಲಿ ಆ ನಾಮಫಲಕಕ್ಕೆ ಕನ್ನಡ ಪರ ಹೋರಾಟಗಾರರು ಒಂದು ಗತಿ ಕಾಣಿಸ್ಬೇಕಾಗ್ತದೆ. ಎಚ್ಚರಿಕೆ. ಇವತ್ತು ಕನ್ನಡ ಪರ ಹೋರಾಟಗಾರರು ಕನ್ನಡವನ್ನು ಬಳಸಿ, ಕನ್ನಡವನ್ನು ಉಳಿಸಿ ಎನ್ನುವ ನಿಟ್ಟಿನಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ತಮ್ಮ ಮೇಲೆ ಕೇಸ್ಗಳನ್ನು ಹಾಕಿಸ್ಕೊಂಡು ಕನ್ನಡ ಉಳಿಸುವ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತಿದ್ದಾರೆ. ಕನ್ನಡಿಗರ ಒಂದು ಹಣವನ್ನು ಪಡೆದು, ಸಂಬಳವನ್ನು ಪಡೆದು ಇವತ್ತು ಕರ್ನಾಟಕದ ಸಾರ್ವಭೌಮತ್ವವನ್ನು ಎತ್ತಿಡಬೇಕಾದಂತಹ ಅಧಿಕಾರಿಗಳು ಕನ್ನಡಕ್ಕೆ ಅವಮಾನವನ್ನು ಮಾಡ್ತಿದ್ರಿ, ಕನ್ನಡಕ್ಕೆ ಅಪಮಾನವನ್ನು ಮಾಡಿದಿರಿ, ಕನ್ನಡಕ್ಕೆ ಇಲ್ಲ ಸಲ್ಲದ ವ್ಯಾಮೋಹ ಕುಂಠಿತವಾದಂತಹ ವಿಚಾರಗಳನ್ನು ಮಾಡ್ತಾ ಇದ್ದೀರಿ. ಇದನ್ನ ನಮ್ಮ ಕನ್ನಡಿಗರ ವಿಜಯ ಸೇನೆ ಖಂಡಿಸ್ತದೆ. ಮತ್ತೊಮ್ಮೆ ಮಗದೊಮ್ಮೆ ನಾನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತೇನೆ. ಇವತ್ತು ಸಂಜೆ ಒಳಗಡೆ ವಿಜಯನಗರದ ಬಸ್ ನಿಲ್ದಾಣದ ಹತ್ತಿರ ಇರತಕ್ಕಂತಹ ಪಾಲಿಕೆ ಬಜಾರ್ನ ನಾಮಫಲಕದಲ್ಲಿ 60% ಕನ್ನಡವನ್ನು ಬಳಸಿ ನಾಮಫಲಕವನ್ನು ಬದಲಾವಣೆ ಮಾಡದೇ ಇದ್ರೆ ತಪ್ಪಿತಸ್ಥ ಅಧಿಕಾರಿಗಳ ಮುಖಕ್ಕೆ ಮಸಿಯನ್ನು ಬಳಿಬೇಕಾಗ್ತದೆ. ಎಚ್ಚರಿಕೆ. ಇವತ್ತು ಕನ್ನಡ ನಾಮಫಲಕವನ್ನು ಉಳಿಸಬೇಕಾದಂಥ BBMPಯೇ ಅವರ ವಲಯ, ವಿಜಯನಗರ ವಲಯದಲ್ಲಿ
ಪಾಲಿಕೆ ಬಜಾರ್ ಅನ್ನುವ ನೂತನ ಮಳಿಗೆ ಕೇಂದ್ರವನ್ನು ಇನ್ನೂ ಉದ್ಘಾಟನೆಗೊಂಡಿಲ್ಲ. ಆ ನಾಮಫಲಕವನ್ನು 70% ಮೇಲ್ಪಟ್ಟು ಇಂಗ್ಲೀಷ್ ಭಾಷೆಯನ್ನು 30% ಕನ್ನಡವನ್ನು ಬಳಸಿದ್ದಾರೆ. ಇದಕ್ಕೆ ನಾವು ಕೇಳ್ತಾ ಇರೋದಿಷ್ಟೇ, ನೀವು ಇವತ್ತು ಕಾನೂನನ್ನು ಜಾರು ಮಾಡ್ತೀರಾ. ಕರ್ನಾಟಕ ಸರ್ಕಾರವಾಗಲಿ BBMP ಮುಕ್ತ ಆಯುಕ್ತರಾಗಲಿ ಒಂದು ಕಾನೂನನ್ನು ಹೊರಡಿಸ್ತೀರಾ. ಎಲ್ಲ ಮಳಿಗೆಗಳು ಕನ್ನಡ ಕಡ್ಡಾಯವಾಗಿರಬೇಕು 60% ಅಂತ ಹೇಳಿ ಕಾನೂನನ್ನು ಹೊರಡಿಸ್ತೀರಾ. ಅದು ನಿಮಗೆ ಅನ್ವಯ ಆಗೋದಿಲ್ವಾ? ಈ ನಿಟ್ಟಿನಲ್ಲಿ ಈಗ ತಾನೇ ತುಷ್ಕರ್ ಗಿರಿನಾಥ್ ಸರ್ ಅವರಿಗೆ ಮಾತಾಡಿದ್ದೇವೆ ದೂರವಾಣಿಯಲ್ಲಿ. ಅವರು ಸೂಕ್ತವಾದಂಥ ಕ್ರಮವನ್ನು ತಗೊತೀವಿ ಅಂತ ಹೇಳಿ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಅಪ್ಪಿತಪ್ಪಿ ಏನಾದರೂ ಇದರ ಮೇಲೆ ಕ್ರಮ ಆಗಲಿಲ್ಲ ಅಂದರೆ ಕೂಡಲೇ ಆ ನಾಮಫಲಕವನ್ನು ತೆಗೆಯುವಂಥ ಕೆಲಸ ನಮ್ಮ ಕನ್ನಡಿಗರ ವಿಜಯ ಸೇನೆ ಮಾಡ್ತದೆ ಅಂತ ಎಚ್ಚರಿಕೆ ಹೇಳ್ತಾ ಇದ್ದೀನಿ. ಈಗ ಅದನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಅವರು, ಆಯುಕ್ತರಿಗೆ ಕೊಟ್ಟಿರ್ತಕ್ಕಂತಹ ದೂರನ್ನ ತೋರಿಸ್ತಾ ಇದ್ದಾರೆ ಮತ್ತು ಅಲ್ಲಿ ಬಳಕೆ ಮಾಡಿರುವಂಥ ಕನ್ನಡದ ಅದೊಂದು ಇದನ್ನು ಸಹಿತ ತೋರಿಸಿ ನಾಮಫಲಕ ಹೆಂಗೆ 60% 40% ಆಗಿದೆ ಅನ್ನೋದನ್ನು ಸಹಿತ ಅದನ್ನು ಅವರು ಪ್ರದರ್ಶನ ಮಾಡ್ತಾ ಇದ್ದಾರೆ. ಈಗ ಆಯುಕ್ತರಿಗೆ ಅವರು ದೂರನ್ನು ಸಹಿತ ಕೊಟ್ಟಿರುವಂಥದ್ದು ಪ್ರತಿ ಇಲ್ಲಿದೆ. ಸಾಯಂಕಾಲದೊಳಗಡೆ ಅದು ತಕ್ಷಣಕ್ಕೆ ತೆರವಾಗಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ, ಇಲ್ಲಿ ಪಾಲಿಕೆ ಬಜಾರ್ ಅಂಥೇಳಿ ಅಲ್ಲಿ ನಾಮಫಲಕ ಹಾಕಿರುವಂಥದ್ದು. ಅಲ್ಲಿ 40% ಮಾತ್ರ ಕನ್ನಡ ಇದೆ, 60% ಆಂಗ್ಲ ಭಾಷೆ ಇದೆ. ತಕ್ಷಣಕ್ಕೆ ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು. BBMPನೇ ಈ ರೀತಿ ಕನ್ನಡದ ವಿಚಾರದಲ್ಲಿ ಕಾಯ್ದೆಯನ್ನು ತಾನೇ ಮಾಡಿರುವಂತಹ ಕಾಯ್ದೆಯನ್ನು ಪಾಲನೆ ಮಾಡೋದರಲ್ಲಿ ಎಡವಿದ್ರೆ ಮುಂದೆ ಪರಿಸ್ಥಿತಿ ಭಾಳ ಗಂಭೀರ ಆಗ್ತದೆ. ಹಾಗಾಗಿ ತಕ್ಷಣಕ್ಕೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು ಅನ್ನುವಂಥದ್ದು ನಮ್ಮ ಆಶಯ ಕೂಡ ಆಗಿದೆ. ಕ್ಯಾಮ್ರಾ ಪರ್ಸನ್ ಪುಟ್ಟರಾಜ್ ಜೊತೆ ಪ್ರವೀಣ್ ರಾವ್, ಪಬ್ಲಿಕ್ ಪವರ್, ಬೆಂಗಳೂರು.